ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ನಾವು ಇಲ್ಲಿ ಇವತ್ತು ಸೇರಿದಂಥ ಉದ್ದೇಶ ಏನಂದರೆ, ನಮ್ಮ ನಾಡು ಕರ್ನಾಟಕದಲ್ಲಿ ನಿಕಾಬ್ ವಿಷಯ ತಗೊಂಡು ತುಂಬಾ ಹಲವಾರು ಕಾಲೇಜುಗಳಲ್ಲಿ, ಹಲವಾರು ಸ್ಕೂಲ್ಗಳಲ್ಲಿ ತುಂಬಾ ಗಲಾಟೆ ಹೋಗ್ತಾ ಬರ್ತಿದೆ. ನಾವು ಹೇಳ್ಕೊಳ್ಳೋದೇನೆಂದರೆ, ನಮ್ಮ ಈ ನಾಡು, ನಾವೆಲ್ಲ ಹಿಂದೂ, ಮುಸ್ಲಿಮ್ಸು, ಕ್ರಿಶ್ಚಿಯನ್ಸು, ಪ್ರತಿಯೊಂದು ಧರ್ಮದವರು ಒಂದು ಪ್ರೀತಿ ವಿಶ್ವಾಸದಿಂದ ನಾವು ಇಲ್ಲಿ ಬಾಳ್ಕೊಂಡು ಹೋಗಿದ್ದೀವಿ. ದಯವಿಟ್ಟು ಪ್ರತಿಯೊಂದು ಶಾಲೆ ವಿದ್ಯಾರ್ಥಿಗೆ ನಮ್ಮ ಮೆಸೇಜ್ ಏನಂದರೆ, ದಯವಿಟ್ಟು ನೀವು ವಿದ್ಯಾನ ಪಡಕ್ಕೆ ಪ್ರಯತ್ನ ಪಡಿರಿ. ಯಾಕಂದರೆ ಕನ್ನಡ ನಾಡು ಅಥವಾ ನಮ್ಮ ಭಾರತ ದೇಶ ಇಂಡಿಯನ್ ಮುಂದಕ್ಕೆ ಅದರ ಭವಿಷ್ಯ ನೀವುಗಳು. ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ ಅನ್ನೋದು ಸರಿ ಬರಲ್ಲ. ಕುಂದಾಪುರ ಅಥವಾ ಹಲವಾರು ಶಾಲೆಗಳಲ್ಲಿ ಈ ಕುಂದಾಪುರನೇ ವಿಷಯ ನೀವು ತಗೊಂಡ್ರೆ, ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಆ ಮಕ್ಕಳನ್ನ ನೀವು ಓದಿಸಿದ್ದೀರಾ, ವಿದ್ಯಾ ಕೊಟ್ಟಿದ್ದೀರಾ. ಆವಾಗ ನಿಮಗೆ ನೆನಪು ಬರಲಿಲ್ಲ ನಿಕಾಬ್ ಹಾಕೊಂಡು ಬರಬಾರ್ದು ಅಂತ. ಫಸ್ಟಿಂದ ಒಂದು ರೂಲ್ ರೆಗ್ಯುಲೇಷನ್ ಅಂತ ನೀವು ನಿಮ್ಮ ಸ್ಕೂಲಲ್ಲಿ ಬರ್ತಿದ್ರೆ, ಯಾರು ಮುಸ್ಲಿಮ್ಸೇ ಆಗಲಿ ಅಥವಾ ಮುಸ್ಲಿಂ ಪರವಾಗಿ ಹಿಂದೂ ಜನ ಮಾತಾಡ್ತಿದ್ರು ಅವರೇ ಆಗಲಿ, ನೀವು ಕೇಳ್ತಾ ಇರಲಿಲ್ಲ ನಿಕಾಬ್ ಬಗ್ಗೆ ನೀವು ಯಾಕೆ ಹೀಗೆ ಹೇಳ್ತೀರಾ, ಕೇವಲ ಮಾತಾಡ್ತೀರಾ ಅಂತ. ನೋಡಿ, ಇದು ಭಾರತ ದೇಶ. ಈ ಭಾರತ ದೇಶದಲ್ಲಿ ಪ್ರತಿ ಒಬ್ಬ ವ್ಯಕ್ತಿ, ಪ್ರತಿ ಒಬ್ಬ ಧರ್ಮಕಾರಿ ತನ್ನ ಧರ್ಮ ಪ್ರಕಾರ, ತನ್ನ ಧರ್ಮ ಅಧಿಕಾರ, ಆ ಪ್ರಕಾರ ನಡಿಕೊಳ್ಳೋಕೆ ಒಂದು ಅಧಿಕಾರ ಇದೆ. ಅದು ಫಸ್ಟು ನಮ್ಮ ರಾಜಕಾರಣಿ ಎಲ್ಲರೂ ಅದನ್ನು ತಿಳ್ಕೋಬೇಕು. ಒಬ್ಬರು ರಾಜಕಾರಣಿ ಇದ್ದಾರೆ, MP ಆಗಿದ್ದಾರೆ. ಪ್ಲೀಸ್ ಸಾಹೇಬ್ರೆ, ನಾವು ಹೇಳೋದೇನೆಂದರೆ, 7-8 ವರ್ಷ ಕಾಲ ನೀವು MP ಆಗಿದ್ದೀರಾ. ಲಕ್ಷಾಂತರ ಜನರ ನಿಮಗೆ ಆಯ್ಕೆ ಮಾಡಿದ್ದಾರೆ ಅವ್ರ ಓಟಿಂದ. ನಿಮ್ಗೆ ಎಷ್ಟು ಗಮನ ಇಲ್ವಾ? ನೀವು ಬರೀ ಭಾರತ ಪ್ರೀತಿನ ತೋರಿಸ್ಕೊಳ್ಳೋಕೆ ಹೋಗ್ತೀರಲ್ಲ, ನಿಮಗೆ ಸಂವಿಧಾನ ಏನಂತ ನೀವು ಅರ್ಥ ಮಾಡ್ಕೊಂಡಿಲ್ವಾ? ಒಂದು MP ಆಗಿ ನಿಮ್ಮ ಭಾಷೆಯಲ್ಲಿ ಇಂಥ ಕೇವಲ ಅಕ್ಷರಗಳು, ಇಂಥ ಕೇವಲ ಮಾತುಗಳು ಬರೋದು ಒಳ್ಳೆಯದಲ್ಲ. ನೀವು ಬರೀ ಒಂದು ಜಾತಿಗೆ, ಒಂದು ಧರ್ಮಕ್ಕೆ MP ಆಗಿಲ್ಲ. ನೀವು ಎಷ್ಟು ನಿಮಗೆ ಜಿಲ್ಲೆಗಳು, ಎಷ್ಟು ಡಿಸ್ಟಿಕ್ಗಳು ನಿಮ್ಮನ್ನು ಸೇರಿದೆ, ಪ್ರತಿಯೊಂದು ಜಿಲ್ಲೆಗೂ ಪ್ರತಿಯೊಂದು ಡಿಸ್ಟಿಕ್ಗೂ ನೀವು MP ಆಗಿದ್ದೀರಾ. ದಯವಿಟ್ಟು ನಿಮ್ಮಂಥವ್ರು ದೊಡ್ಡ ವ್ಯಕ್ತಿ ಇಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಅಲ್ಲಿ ಏನಾರು ಗಲಾಟೆ ಆಗ್ತಿದೆ, ನೀವು ತಕ್ಷಣ ಅಲ್ಲಿ ಹೋಗಿ ಆ ಚಾರ್ಜ್ನ ನೀವು ತಗೊಂಡು ಪೊಲೀಸ್ ಮುಖಾಂತರ ಆ ಗಲಾಟಿನ ತಕ್ಷಣ ಅಲ್ಲಿಗೆ ನೀವು ಕ್ಲೋಸ್ ಮಾಡಬೇಕು. ಅದು ಬಿಟ್ಬಿಟ್ಟು ನಿಕಾಬ್ ಬಗ್ಗೆ ನೀವೇ ಹೇಳ್ತೀರಾ. ಪಾಕಿಸ್ತಾನ ಅವ್ರಿಗೆ ಏನ್ರಿ, ಅವ್ರ ಬೆಲೆ ನೀವೇ ಕೊಡ್ತಾ ಇರೋದು, ಪಾಕಿಸ್ತಾನ್ ಅಂತ. ಪದೇ ಪದೇ ಆ ಸುದ್ದಿ ಪಾಕಿಸ್ತಾನ್ ಅಂತ ನಿಮ್ಮ ಬಾಯಿಲೆ ಬರ್ತಾ ಇರೋದು. ನಿಮ್ಗೆ ಆಸೆ ಇದೆ, ನೀವು ಹೋಗಿ ಸೇರ್ಕೊಳ್ಳಿ ಪಾಕಿಸ್ತಾನಕ್ಕೆ. ನಾವು ಇದೇ ಭೂಮಿಲಿ ಹುಟ್ಟಿರೋದು, ಇದೇ ಭೂಮಿ ಕಾವೇರಿ ನೀರು ಕುಡಿತಾ ಇರೋದು, ಇದೇ ಭೂಮಿ ಅನ್ನ ತಿಂತಾ ಇರೋದು, ಇದೇ ಭೂಮಿಯಲ್ಲಿ ನಾವು ಸತ್ತಿ ಇದ್ರ ಒಳಗಡೆನೆ ಮಲಿಕೋತೀವಿ ನಾವು. ಸರಿನಾ? ಅಲ್ಲ, ಅಷ್ಟು ನಿಮಗೆ ತಾಕತ್ತಿದೆಯಾ ಎಲ್ಲಾನು ಪಾಕಿಸ್ತಾನ ಕಳ್ಸಿ ನೋಡಿ. ಬೇಕಾದ್ರೆ ನಿಮ್ಗೆ ಅಷ್ಟು ಅಧಿಕಾರ ಇದೆ, ನೀವು ಕಳಿಸ್ಲಿ. ಯಾವಾಗ ಭಾರತ ಮತ್ತು ಪಾಕಿಸ್ತಾನ ಡಿಸ್ಟ್ರಿಬ್ಯೂಟ್ ಆಯಿತು, ಅಲೋನ್ಸ್ ಏನಾಗಿದ್ದು ಗೊತ್ತಾ? ಅದು ನೀವು ಓದ್ಕೊಂಡಿದ್ದೀರಾ? ಸಂವಿಧಾನ ರೂಲ್ಸ್ ಏನಿದೆ ನಿಮಗೆ ಗೊತ್ತಿದೆಯಾ? ಇದೆಲ್ಲ ನೀವು ತಿಳ್ಕೋಬೇಕು ಫಸ್ಟು. ನೀವು ಅಧಿಕಾರಿಯಾಗಿ ಹಿಂಗೆ ಕೇವಲ ಮಾತಾಡೋದು ಒಳ್ಳೆಯದಲ್ಲ. ನಮ್ಮಂತೆಯವರು ಗುರು ಸ್ಥಾನದಲ್ಲಿ ಒಂದು ಮಸೀದಿಲಿ ನಾವು ಧರ್ಮದ ಪ್ರಕಾರ ಭಾಷಣೆ ಮಾಡಬೇಕು. ನೀವು ಮಾಡಿರೋ ಹಲ್ಕ ಕೆಲಸಕ್ಕೆ ನಾವು ಬಂದಿಲ್ಲಿ ಸೇರ್ಕೊಂಡಿದ್ದೀವಿ. ನೀವು ಕೆಲಸ ನೀವು ಮಾಡ್ತೀರೋ, ನಾವು ಬರ್ತಾ ಇರಲಿಲ್ವಾ? ಯಾವಾಗ ಭಾರತದಿಂದ ಪಾಕಿಸ್ತಾನ ಬೇರೆ ಆಯಿತು, ಅವಾಗ ಅಲೋನ್ಸ್ ಏನಾಗಿದ್ದು ಗೊತ್ತಾ ನಿಮಗೆ? ಯಾರು ಪಾಕಿಸ್ತಾನ ಸೇರ್ಕೋಬೇಕು ಅವ್ರು ಸೇರ್ಕೊಳ್ಳಿ ಅಂತ ಹೇಳಿದ್ದು. ಮುಸ್ಲಿಮ್ಸ್ಗೇನೆ ಪಾಕಿಸ್ತಾನ ಮಾಡಿದ್ದಾರೆ, ಬರೀ ಮುಸ್ಲಿಂ ಜನ ಪಾಕಿಸ್ತಾನಕ್ಕೆ ಹೋಗಿ ಅಂತ ಇದು ಆಗಿಲ್ಲ. ಸರಿನಾ? ಯಾರಿಗಿಷ್ಟ ಇಲ್ಲೋ ಹೋಗಿ ಸೇರ್ಕೊಂಡ್ರು, ಯಾರಿಗಿಷ್ಟ ಇಲ್ಲ ಇನ್ನೂ ಭಾರತದಲ್ಲಿ ನಾವು ಇದ್ದೀವಿ. ಕೋಟ್ಯಾನ್ ಗಂಟಲೆ ಮುಸ್ಲಿಮ್ಸ್ ಇದ್ದಾರೆ. ಭಾರತಕ್ಕೋಸ್ಕರ ನಾವು ಇನ್ನೂ ನಮ್ಮ ಪ್ರಾಣ ಕೊಡೋಕ್ಕೆ ತಯಾರಾಗಿದ್ದೀವಿ. ದಯವಿಟ್ಟು ನಿಮ್ಮಂತೆ ದೊಡ್ಡ ವ್ಯಕ್ತಿ ಒಂದು MP ಸ್ಥಾನದಲ್ಲಿ ಇದ್ದೀರಾ, ಇಂಥ ಕೇವಲವಾಗಿ ನೀವು ಮಾತಾಡಬಾರದು, ಒಳ್ಳೆಯದಲ್ಲ. ಕೊನೆಗೆ ನಾನು ಏನು ಹೇಳೋದು ಇಷ್ಟಪಡ್ತೀನಿ ಅಂದರೆ, ಪ್ರತಿ ಒಬ್ಬ ವಿದ್ಯಾರ್ಥಿಗೆ ನನ್ನ ಮೆಸೇಜ್ ಏನಿದೆ, ದಯವಿಟ್ಟು ನಮ್ಮ ಭಾರತ, ನಮ್ಮ ಕನ್ನಡ ನಾಡು ಭವಿಷ್ಯ. ನೀವು ಚೆನ್ನಾಗಿ ಓದಿ, ಎಜುಕೇಷನ್, ನೀವು ಚೆನ್ನಾಗಿ ಎಜುಕೇಷನ್ನ ಪಡೀರಿ. ಒಳ್ಳೆ ಒಂದು ಪೊಸಿಷನ್ ನೀವು ಬರಬೇಕು. ಪ್ರತಿ ನಿಮ್ಮ ಮನೆಯಲ್ಲಿ ತಂದೆ ತಾಯಿ ನಿಮ್ಗೆ ಏನಕ್ಕೆ ಓದಿಸ್ತಾ ಇರೋದು? ಈ ಜಾತಿ ಧರ್ಮ ಬಗ್ಗೆ ಕಚಾಳಕ್ಕಲ್ಲ. ದಯವಿಟ್ಟು ನೋಡಿ, ಮುಸ್ಲಿಂ ಧರ್ಮ, ಆ ಧರ್ಮದ ಪ್ರಕಾರ ಮುಸ್ಲಿಮ್ಸ್ ಹೆಣ್ಣು ಮಕ್ಕಳಿಗೆ ಒಂದು ಗೌರವ ಇದೆ. ಬರೀ ಮುಸ್ಲಿಮ್ಸ್ಗೆಲ್ಲ, ಹಿಂದೂ ಹೆಣ್ಮಕ್ಳಿಗೂ ಗೌರವ ಇದೆ. ಪ್ರತಿ ಒಂದು ಜಾತಿ ಹೆಣ್ಮಕ್ಳಿಗೆ ಒಂದು ಗೌರವ ಇದೆ. ಆ ಗೌರವ ಪ್ರಕಾರ ಅವ್ರು ನಡೀತಾ ಇದ್ರೆ ಅವ್ರು ನಡೆಯಕ್ಕೆ ಕೊಡಿ. ನಿಕಾಬ್ ಬೇಡ, ಬುರ್ಖಾ ಬೇಡ ಅನ್ನೋದು ಇದು ಒಳ್ಳೆಯದಲ್ಲ. ದಯವಿಟ್ಟು ಈ ವಿಷಯನ ಇಷ್ಟಕ್ಕೆ ಮುಚ್ಚಾಕಿದ್ರೆ ಒಳ್ಳೆಯದು.
ಈ ವಿಷಯನ ಜಾಸ್ತಿ ವೈರಲ್ ಆಗಿ ಪ್ರತಿಯೊಂದು ಡಿಸ್ಟಿಕಲ್ಲಿ ಅಥವಾ ಪ್ರತಿಯೊಂದು ಕಾಲೇಜಲ್ಲಿ ಸ್ಕೂಲಲ್ಲಿ ಈ ಬಗ್ಗೆ ಗಲಾಟೆ ಆಗೋದು, ವಿದ್ಯಾರ್ಥಿ ಕೆಳದು ಸರಿ ಬರಲ್ಲ ಅಂತ ಕಾಣುತ್ತೆ. ದಯವಿಟ್ಟು ನಮ್ಮ ಮೆಸೇಜ್ ಏನಂದರೆ, ನಮ್ಮ ಕರ್ನಾಟಕ ರಾಜ್ಯಗೆ ನಮ್ಮ ಒಂದು ಮೆಸೇಜ್ ಏನು ಕೊಡ್ತೀವಿ, ದಯವಿಟ್ಟು ಇಂಥ ಕಾರ್ಯಗಳಿಗೆ ನೀವು ಗಮನ ಕೊಟ್ಟು ತಕ್ಷಣ ಅಲ್ಲಿ ಕಾನೂನು ಪ್ರಕಾರಪ್ಪ ಯಾವ ಧರ್ಮಕ್ಕೆ ನೀವು ಫಾಲೋ ಮಾಡಕ್ಕೆ ಹೋಗಬೇಡಿ. ಕಾನೂನು ಫಸ್ಟು. ನಮ್ಮ ಮುಸ್ಲಿಂ ಧರ್ಮ ಇದೆ, ಹಿಂದೂ ಧರ್ಮ ಇದೆ, ಅದು ಧರ್ಮದ ಪ್ರಕಾರ ನಾನು ನಡ್ಕೋತಾ ಇದ್ದೀನಿ. ಬಟ್ ಕಾನೂನು ಏನಂತಿದೆ ಅದ್ರ ಮುಖಾಂತರ ನೀವು ಅದಕ್ಕೆ ಒಂದು ಕಾನೂನು ಲಾಗು ಮಾಡಿ ಇಂಥ ವಿಷಯಗಳಿಗೆ ತಕ್ಷಣನೇ ನೀವು ಆಕ್ಷನ್ ತಗೊಂಡು ಇದನ್ನ ಈ ಸ್ಟೋರಿನ ಕ್ಲೋಸ್ ಮಾಡಿದ್ರೆ ಒಳ್ಳೇದು, ಎಲ್ಲ ಕಡೆ ನೆಮ್ಮದಿ ಇರುತ್ತೆ. ಸರ್, ಎಲ್ಲೋ ಒಂದು ಕಡೆ ಈ ಹಿಜಾಬ್ ವಿಚಾರಕ್ಕೆ ಉಲಮಾಸ್ ಯಾರು ಮಾತಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ಕಡೆಯಿಂದ ಏನು ಮಾಡಿದ್ದೀರಾ ಸರ್ ನೀವು ಹಿಜಾಬ್ ವಿಷಯಕ್ಕೆ? ನೋಡಿ ಅಮ್ಮ, ಹಿಜಾಬ್ ಮುಖಾಂತರ ಎಲ್ಲ ಕಡೆ ಮಾತಾಡ್ತಿದ್ದಾರೆ. ಬಟ್ ತಕ್ಷಣ ನಮ್ಮ ಧರ್ಮಗುರುಗಳು ಯಾಕೆ ಇದ್ರ ಮೇಲೆ ಇಷ್ಟ ತಗೊಳ್ಳಲ್ಲ ಅಂದರೆ, ಈ ಮಾತನ್ನ ಜಾಸ್ತಿ ವೈರಲ್ ಮಾಡೋದು ಒಳ್ಳೇದಲ್ಲ ಅಂತ ನಾವು ಸ್ವಲ್ಪದರಲ್ಲೇ ಇಂಥ ವಿಷಯಗಳನ್ನ ಬಂದ್ ಮಾಡಬೇಕು. ಯಾಕಂದರೆ ಇದು ಹುಡ್ತಾ ಜಾಸ್ತಿ ಆಗಿಬಿಟ್ರೆ, ಫಸ್ಟೇ ನೋಡಿ ಈ ಕರೋನಾ ಬಂದು ತುಂಬಾ ಪ್ರಾಬ್ಲಮ್ ಆಗಿದೆ ಪಬ್ಲಿಕ್ಗೆ. ಮತ್ತು ಇಂಥ ವಿಷಯಗಳು ನಾವು ಅದಕ್ಕೆ ಬೆಲೆ ಕೊಟ್ಟು ಈ ವಿಷಯಗಳನ್ನ ವೈರಲ್ ಮಾಡಿದ್ರೆ ತುಂಬ ಮತ್ತೆ ಪ್ರಾಬ್ಲಮ್ ಆಗೋದು ಸರಿ ಬರಲ್ಲ. ಸರಿನಾ? ಪ್ರತಿ ಒಬ್ಬ ಭಾರತೀಯನಾಗಲಿ ಅಥವಾ ನಮ್ಮ ಕರ್ನಾಟಕ ಕನ್ನಡಿಗ ಆಗಲಿ, ಅವ್ರಿಗೆ ಅವ್ರ ಸ್ಟೇಟು ಅವ್ರ ದೇಶಕ್ಕೆ ತುಂಬ ಪ್ರೀತಿ ಇದೆ. ಪ್ರೀತಿ ಇರೋರು ಈ ರೀತಿ ಮಾಡಲ್ಲ, ಈ ರೀತಿ ಕೇವಲವಾದ ಕೆಲಸ ಮಾಡಲ್ಲ. ದಯವಿಟ್ಟು ನಾನು ಹೇಳ್ಕೊಳ್ಳೋದೇನಂದರೆ, ಇಂಥ ವಿಷಯಗಳನ್ನ ಜಾಸ್ತಿ ವೈರಲ್ ಮಾಡಿದ್ರೆ ಇದ್ರೆ ಒಳ್ಳೆಯದು. ಸೊ ಗ್ರೌಂಡ್ ಲೆವೆಲಲ್ಲಿ ಈ ಕೆಲಸ ಏನಾದರೂ ಮಾಡಿದ್ದೀರಾ ನೀವು? ಮಾಡ್ತಾ ಇದ್ದೀವಿ ಇನ್ಶಾಲ್ಲ. ಯಾಕಂದ್ರೆ ನಾವು ಕಾನೂನು ಕಾಯ್ತಾ ಇದ್ದೀವಿ. ಹೈಕೋರ್ಟ್ ಇಂದ ಏನು ಆರ್ಡರ್ ಬರುತ್ತೆ ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ. ನಮಗೆ ನಂಬಿಕೆ ಇದೆ, ಕಾನೂನು ಏನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ದಾರೆ ಅದ್ರ ಮುಖಾಂತರ ಕಾನೂನು ನಡೆಯುತ್ತೆ. ನಮಗಾಗಲಿ ಅಥವಾ ಬೇರೆ ಜಾತಿ ಧರ್ಮಕ್ಕಾಗಲಿ ಬಾಬಾ ಅಂಬೇಡ್ಕರ್ ಸಾಹೇಬ್ರ ಅವರು ಏನು ಸಂವಿಧಾನ ಬರೆದಿದ್ದಾರೆ ಅದ್ರ ಮುಖಾಂತರ ನಡೆಯುತ್ತೆ. ಅದನ್ನ ನಾವು ಫಾಲೋ ಮಾಡೋಕ್ಕೆ ರೆಡಿ ಇದ್ದೀವಿ. थैंक यू सर। अल्हम्दुलिल्लाह हम अपनी बात पहुंचाना चाहते हैं। उलमा अपनी अपनी जगह आवाज उठाए हैं। ये बात और है कि अवाम को इसकी इत्तला नहीं पहुंच पाई है। अल्हम्दुलिल्लाह आज सुन्नी जमीयतुल उलमा ने 2-3 दिन से हम बराबर मीटिंग कर रहे हैं और आज हम प्रेस के जरिए से ये बात पहुंचाना चाह रहे हैं कि फिस्ताई ताकतें जहां अपना सर उठा रही हैं और हमारे कर्नाटक का माहौल खराब करना चाह रहे हैं। अभी आपने देखा कि कुंदापुर में और पुत्तूर और मडकेरा उस तरफ के इलाकों में मुस्लिम बच्चियों को कॉलेज के बाहर बिठा दिया गया, उनको अंदर आने नहीं दिया गया कि वो हिजाब पहनकर आ रही हैं। हिजाब काटेंगे तभी अंदर उनका दाखिला होगा। एग्जाम तक उनको दिया नहीं गया। हम सुन्नी जमीयतुल उलमा से पुरजोर मुतालबा करते हैं हुकूमत कर्नाटका से कि इस पर फौरी कदम उठाया जाए। कुंदापुर, पुत्तूर और इस इलाके के जितने भी गवर्नमेंट कॉलेजेस में मुस्लिम बच्चियों को बाहर खड़ा किया गया, उस स्टाफ को फौरन बेदखल किया जाए। उस कॉलेज के जितने भी हेडमास्टर और टीचर्स हैं उनको फौरन बेदखल किया जाए। उनके ऊपर सख्त से सख्त कानून जो है लाकर उनके खिलाफ कानूनी कार्रवाई होनी चाहिए और उन मुस्लिम बच्चों को इंसाफ मिलना चाहिए कि हमारा, देखिए इस्लाम का हमारा यह तरीका है कि हमारे यहाँ पर्दा औरतों पर वाजिब है, लिहाजा हमारी बच्चियाँ हिजाब के जरिए ही जो है तालीम हासिल करेंगे। इनको कोई नहीं रोक सकता। ये हमारा फंडामेंटल राइट्स है। हमारा देखिए, आप कॉन्स्टिट्यूशन देखिए, आप हिंदुस्तान के कानून में कहीं नहीं है कि हम अपने मजहब इस्लाम को छोड़ करके कोई काम करें। लिहाजा मैं हुकूमत से गुजारिश करता हूँ कि फौरन इस पर कार्रवाई होनी चाहिए, उनको फौरन बेदखल किया जाए। और साथ साथ कल के दिन, एक दिन पहले मंडिया के अंदर एक मुसलमान बच्ची जिसका नाम बीबी मुस्कान है, उस एक बच्ची के पीछे कई हिंदू जो है लड़के, बीजेपी के लड़के उस जो है बच्ची के पीछे आवाज देते हुए, नारे लगाते हुए एक बच्ची के पीछे जा रहे हैं। हम उस बच्ची को, एक जज्बे को सलाम करते हैं, बीबी मुस्कान को, कि अल्हम्दुलिल्लाह ये हज़रत टीपू सुल्तान शहीद का फैजान है कि उस बच्ची ने निडर होकर अल्लाह अकबर के नारे लगाए हैं और पूरे हिंदुस्तान को एक सबक दिया है। उस बच्ची ने कि हम अपने इस्लाम पर कायम रहते हुए, हिंदुस्तान के कानून पर अमल करते हुए, हिंदू मुस्लिम भाईचारे को साथ में लेते हुए उस बच्ची ने एक मिसाल कायम कर दी है। लिहाजा मैं अपील करता हूं और अब इंशाल्लाह हम सिर्फ ये प्रेस मीडिया, देखिए आज सिर्फ मैं बार बार कहता हूं, जज्बाती तकरीरों से और जज्बाती पैगाम से कुछ नहीं होगा। हमको कानून के तहत काम करना है। लिहाजा लायर मुदस्सिर साहब भी हैं, लायर तबरेज साहब हैं, हम पूरे एक लायर की टीम से हम बात करके इंशाल्लाह ताला
डीओ ऑफिस पहुंचकर महसूद की इंशाल्लाह ताला जो स्कूल्स के कॉलेजेस के बड़े हैं उनको हम एक सुन्नी जमीयत उलमा के लेटर पैड में हम एक लेटर देंगे। उसके अलावा हमको अगर जरूरत पड़ गई हम बेंगलोर भी पहुंच करके जो है वो एजुकेशन मिनिस्ट्री से भी इस बारे में बात करेंगे इंशाल्लाह ताला। जो फासिस्ट जो हिजाब को लेकर ये अफरा तफरी का माहौल, ये कम्युनल माहौल जो आप बनाना चाह रहे हैं, इसमें आप फेल 100% आपको फेल हो जाएंगे। इसलिए कि आर्टिकल 25 क्या बताता है, यू कैन प्रैक्टिस प्रोफेस प्रोपोगेट एनी रिलीजन, तो आपको खाने से पहनने से किसी किस्म की हमारे इस हिंदुस्तान के अंदर किसी को भी पाबंदी नहीं है। तो मैं आपके मीडियम के जरिए से स्टूडेंट्स को सिर्फ एक ही मैसेज देना चाहता हूं कि आप इंडियन कॉन्स्टिट्यूशन को एक हद के बाद हम लोग एक हद के बाद पढ़ने वाले थे आप, लेकिन ऐसे सिचुएशंस ऐसे माहौल आ रहे हैं कि आप लोगों को चाहिए कि आपका एक सब्जेक्ट इंडियन कॉन्स्टिट्यूशन भी होना चाहिए, ताकि मालूम हो कि क्या मालूम हो कि ये क्या है, ये क्या करना चाह रही है पॉलिटिकल पार्टी, हमारे हकूक को लेने के लिए जरूरी है। इंटरनल एजेंडाज जो और एक्सटर्नल एजेंडाज है, इसको समझो, आप जानो और जो है आप आगे बढ़ो। जी। इसके पीछे डेवलपमेंट दुनिया कहीं बहुत आगे तरक्की कर चुकी है, चांद पर जाकर है, कहीं कहीं बहुत सारे ऐसे उन्वानात हैं, ऐसे चीज़ें हैं, उसके अंदर रिसर्च डेवलपमेंट हम बहुत पीछे हैं, जबकि हम डेवलप्ड कंट्रीज को अगर हम देखेंगे तो हमें डेवलपिंग कंट्रीज में है, तो हमारे पास अल्हम्दुलिल्लाह इंडिया ऐसा एक नेशन है जहाँ पर हमारे पास बहुत सारे ऐसे रिसोर्सेस हैं जो कहीं भी जो डेवलप्ड कंट्रीज के पास नहीं है। तो इसको जो है क्या है अच्छी तरह से R&D रिसर्च एंड डेवलप कर आप जो है डेवलप्ड कंट्रीज के अंदर लाने की आप हिंदुस्तान को कोशिश करें।